ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಡ್ರೈ ಗೋಬಿ. ಅದಕ್ಕೆ ನಾನು ಒಂದು 500 ಗ್ರಾಮ್ನಷ್ಟು ಗೋಬಿನ ತೊಗೊಂಡಿದ್ದೆ ರೀ. ಅವನ್ನೆಲ್ಲ ಚೆನ್ನಾಗಿ ಈ ಥರ ಪೀಸಾಗಿ ಬಿಡಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ ನೋಡ್ರಿ. ಚೆನ್ನಾಗಿ ತೊಳ್ಕೊಬೇಕು ಉಪ್ಪು ಅರಿಶಿನ ಹಾಕ್ಕೊಂಡು. ಅದರಲ್ಲಿ ಏನಕ್ಕೆ ಸಣ್ಣ ಸಣ್ಣ ಹುಳ ಇದ್ರೂ ಕೂಡ ಎಲ್ಲ ಹೋಗ್ತಾವ್ರಿ ಈ ಥರ ತೊಳ್ಕೊಳ್ಳೋದ್ರಿಂದ. ಅದಕ್ಕೋಸ್ಕರ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಕ್ಲೀನಾಗಿ. ನೋಡಿ ಈ ಥರ ಅದು. ಈಗ ಅವನ್ನ ಒಂದು ಪಾತ್ರೆಗೆ ತಗೊಳ್ಳೋಣ. ಚೆನ್ನಾಗಿ ತೊಳ್ಕೊಂಡು ತಗೋಬೇಕು. ಇವಾಗ ಅದಕ್ಕೆ ನಾನು ಒಂದು ಬಟ್ಲು ಕಾರ್ನ್ಫ್ಲೋರ್ ಹಿಟ್ಟು ತೊಗೊಂಡಿದ್ದೀನಿ. ಈ ಸಣ್ಣ ಬಟ್ಲದ್ಲೇ ಒಂದು ಬಟ್ಲು ಕಾರ್ನ್ಫ್ಲೋರ್ ಹಿಟ್ಟು ಮತ್ತು ಅದಕ್ಕೆ 2 ಚಮಚೇನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡ್ರಿ. ಎರಡನ್ನೂ ಹಾಕ್ಕೋತೀನಿ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಚಮಚ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. 4 ಚಮಚ ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ ನೋಡ್ರಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಕೈಯಿಂದ. ಅದು ಹಿಟ್ಟು ಗೋಬಿಗೆ ಹತ್ತಬೇಕಲ್ಲ, ಹೀಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಹಿಟ್ಟು ಹತ್ತಬೇಕು ಅದು ಗೋಬಿಗೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಿಸ್ಕೊಂಡು ಕಲಿಸ್ಕೊಳ್ಳೋಣ. ಹಿಟ್ಟು ಹಿಡಿತೇನೋ ನೋಡಿ ಹಾಕ್ಕೋಬೇಕಂತ ಉಳಿಸೀನಿ ನಾನು. ಅದು ಹಿಟ್ಟು ಅದನ್ನು ಸ್ವಲ್ಪ ಉಳಿದಿದ್ದೆಲ್ಲ ಈಗ ಹಾಕ್ಕೋತೀನಿ ನೋಡ್ರಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚಿಮ್ಮಿಸ್ಕೊಂಡು ಕಲಿಸ್ಕೋಬೇಕು. ಇವಾಗ ಒಂದು ಸ್ವಲ್ಪ ಹಿಟ್ಟು ಉಳಿಸಿದ್ನೆಲ್ಲ ಹಾಕ್ಕೋತೀನಿ ನೋಡ್ರಿ. ಅದನ್ನು ಒಂದು ಬಟ್ಲು ಹಿಟ್ಟು ಹಾಕ್ಕೊಂಡಿನಿ ರೀ ಇದಕ್ಕೆ 500 ಗ್ರಾಮ್ ಗೋಬಿಗೆ. ಇವಾಗ ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಕಲಿಸ್ಕೋಬೇಕು. ಅದು ಹಿಟ್ಟೆಲ್ಲ ಗೋಬಿಗೆ ಹತ್ಕೋಬೇಕು. ಇದು ಹಿಟ್ಟು ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಣ್ಣೆ ಬಿಸಿ ಆಗಲಿ ಅಂದು ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ ರೀ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟೆಲ್ಲ ಹತ್ಕೊಂತ ನೋಡ್ರಿ ಗೋಬಿಗೆ. ಸ್ವಲ್ಪ ನೀರು ಚಿಮ್ಸ್ ಕಲಿಸ್ಕೋಬೇಕ್ರಿ. ಒಮ್ಮೆ ಭಾಳ ನೀರು ಹಾಕೋಬಾರ್ದು. ಈ ಥರ ಬಿಡಿ ಬಿಡಿಯಾಗಿ ಇರಬೇಕು. ಇವಾಗ ನಾನು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ನಲ್ರಿ, ಎಣ್ಣೆ ಬಿಸಿ ಆಗಿದೆ. ಅದನ್ನು ಲೋ ಫ್ಲೇಮ್ ಇಟ್ಕೋಬೇಕು. ಲೋ ಫ್ಲೇಮ್ ಇಟ್ಕೊಂಡು ಒಂದೊಂದೇ ಬಿಡಿ ಬಿಡಿಯಾಗಿ ಬಿಟ್ಕೋಬೇಕು ಗೋಬಿನ. ಅವು ಎಷ್ಟು ಹಿಡಿತಾವೆ ನೋಡಿ ಅಷ್ಟೇ ಬಿಟ್ಕೊಳ್ರಿ. ನೋಡಿ ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಬೇಗನೆ ಹೊಳಿಸಾಕೋಬೇಡ್ರಿ. ಒಂದು ಸೈಡು ಬೆಂದ ಮೇಲೆ ಹೊಳಿಸಾಕೊಳ್ರಿ. ಹೊಳಿಸಾಕೊಂಡು ಚೆನ್ನಾಗಿ ಈ ಥರ ಕೈ ಆಡಿಸ್ಕೊಂಡು ಕರ್ಕೊಳ್ಳಿ ಕ್ರಿಸ್ಪಿ ಆಗೋವರೆಗೂ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾವು ಯಾವುದೇ ಕಲರ್ ಕೂಡ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಅಚ್ಚ ಖಾರದ ಪುಡಿದು. ನೋಡಿ ಚೆನ್ನಾಗಾಗಿದೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ. ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಂಡು ಕರ್ಕೋಬೇಕು. ಕರೆದಾದ್ಮೇಲೆ ಈಗ ಅವನ್ನ ಎಣ್ಣೆ ಬಸ್ತು ತಕ್ಕೋಬೇಕ್ರಿ. ಒಂದು ತಟ್ಟೆಗೆ ತಕ್ಕೊಳ್ಳೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಅದೇ ಥರ ಇನ್ನೊಂದು ಡಬ್ಬಿ ಹಾಕ್ಕೊಂಡು ತೋರಿಸ್ತೀನಿ ನೋಡ್ರಿ. ನಾವು ಸಾಯಂಕಾಲ ಹೊತ್ತು ನಮ್ಗೆ ಏನಾದರೂ ತಿನ್ಬೇಕು ಅನಿಸ್ತತ್ತಲ್ರಿ ಸ್ನ್ಯಾಕ್ಸ್, ನಾವು ಹೊರಗಡೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಈ ಥರ ಡ್ರೈ ಗೋಬಿನ ತುಂಬ ಚೆನ್ನಾಗಿರ್ತಾವೆ ನೋಡ್ರಿ. ಅದಕ್ಕೋಸ್ಕರ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ರುಚಿ ಹೇಗಿದೆ ಅಂತ ಮರ್ಯಾದೆನೇ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೋಡಿ ಇನ್ನೊಂದು ಡಬ್ಬಿ ಬಿಟ್ಕೊಳ್ತಾ ಇದ್ದೀನಿ. ಅವನು ಒಂದು ಸೈಡ್ ಬಂದ ಮೇಲೆ ಹೊಳಿಸಾಕೋಬೇಕ್ರಿ. ಹೊಳಿಸಾಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಕೈ ಆಡಿಸ್ಕೊಂಡು ಕರ್ಕೊಳ್ರಿ. ನೀವು ಹೊರಗಡೆ ಹೋಗೋದಾಗಲಿಲ್ಲ ಅಂತಂದಾಗ ಮನೆಯಲ್ಲೇ ಗೋಬಿ ಇರ್ತೈತಲ್ಲ ಹೂವು, ಕಾಲಿಫ್ಲವರ್ ಹೂವು, ನೀವು ಮನೆಯಲ್ಲೇ ಈ ಥರ ಮಾಡ್ಕೋಬೋದು. ನಾವು ಮಾಡ್ತಾಯಿದ್ವಿ ರೀ, ಅದಕ್ಕೆ ನಿಮಗೆ ತೋರ್ಸೋಣಂತ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಮಾಡ್ಕೊಂಡು ತಿಂದು ನೋಡಿ ಹೇಗಾಗಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಕ್ರಿಸ್ಪಿ ಕೂಡ ಎಷ್ಟು ಕ್ರಿಸ್ಪಿ ಆಗಿವೆ ನೋಡ್ರಿ. ಅದೇ ಥರ ಎಲ್ಲ ಗೋಬಿನೂ ಕರ್ಕೋಬೇಕ್ರಿ. ಇವಾಗ ಇದಕ್ಕೆ ನಾವು ಕರಿಬೇವನ್ನ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಳೋಣ್ರಿ. ಕರಿಬೇವು ಹೆಲ್ತಿಗೆ ಒಳ್ಳೆಯದಲ್ರಿ, ಕಣ್ಣಿಗೆ ಮತ್ತು ಕೂದಲಿಗೆ ಒಳ್ಳೆಯದಲ್ಲ. ಮತ್ತು ಇದು ಡಯಾಬಿಟಿಸ್ನವ್ರಿಗೂ ಒಳ್ಳೆಯದು. ಹಸಿದೆ ಕರಿಬೇವು ತಿನ್ಬೇಕಂತಾರಲ್ರಿ, ಅದಕ್ಕೋಸ್ಕರ ನಾನು ಚೆನ್ನಾಗಿದ್ದು ಕರಿಬೇವು ಕ್ರಿಸ್ಪಿಯಾಗಿರುತ್ತಂತ ಸ್ವಲ್ಪ ಕರಿಬೇವನ್ನ ಫ್ರೈ ಮಾಡಿ ಹಾಕ್ಕೋತಾ ಇದ್ದೀನಿ ನೋಡ್ರಿ ಗೋಬಿಗೆ. ನೀವು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ, ಆಪ್ಷನಲ್ ರೀ. ಚೆನ್ನಾಗಿರುತ್ತೆ ಅಂತ ಹಾಕಿ ನಾನು. ಇವಾಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ತೋರಿಸ್ತೀನಿ ನೋಡ್ರಿ. ಸಾಸ್ ಜೊತೆ ನೋಡ್ರಿ ಎತ್ಕೊಂಡು ತಿಂದರೆ ಎಷ್ಟು ಸೂಪರಾಗಿದೆ ನೋಡಿ. ನೋಡಿ ಎಷ್ಟು ಸೂಪರಾಗಿದೆ. ಈಗಿದು ರೆಡಿ ಆಯ್ತವಲ್ಲ, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಒತ್ತಿರಿ.
ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.